ಗ್ಯಾರಂಟಿ. ಇದೇ ಗ್ಯಾರಂಟಿಗೆ ಆಪರೇಷನ್ ಮಾಡೋದಕ್ಕೆ ಇನ್ನೆರಡು ದಿನದಲ್ಲಿ ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಆದರೆ ಚುನಾವಣೆಗೂ ಮುನ್ನ ಹೇಳಿದ್ದೊಂದು, ಈಗ ಮಾಡ್ತಿರೋದು ಮತ್ತೊಂದು ಅಂತ ವಿಪಕ್ಷ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ. ಬದುಕಿರೋರನ್ನು ಸಾಯಿಸಿ ಗೃಹಲಕ್ಷ್ಮಿ ಅಂಕಿ ಅಂಶಗಳನ್ನ ಕಡಿಮೆ ಮಾಡ್ಕೊಳ್ಳೋ ಪ್ಲಾನ್ ಇದು ಅಂತ ಅಶೋಕ್ ಆರೋಪಿಸ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ಮತದಾರರಿಗಷ್ಟೇ ಗ್ಯಾರಂಟಿ ಕೊಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಹೇಗಿದೆ ಗ್ಯಾರಂಟಿ ಗುದ್ದಾಟ? ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರ ಹೇಗೆ ಮುಂದಾಗ್ತಾ ಇದೆ? ನೀವು ಗ್ಯಾರಂಟಿಯ ಕೆಲ ಫಲಾನುಭವಿಗಳು ಹೇಗೆ ಈಗ ಮರು ಅರ್ಜಿಯನ್ನ ಸಲ್ಲಿಸಬೇಕಾದಂತ ಕಿರಿಕಿರಿ ಉಂಟಾಗಬಹುದಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಗ್ಯಾರಂಟಿ ಪರಿಷ್ಕರಣೆ ಕೈಗೆತ್ತಿಕೊಂಡ ಸರ್ಕಾರ, ಬಿಜೆಪಿ ಕಾಂಗ್ರೆಸ್ ಸಮರ. ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ಏನ್ ಪಿಟೀಲ್ ನುಡಿಸಿದಿರಾ, ಏನ್ ನುಡಿಸಿದಿರಾ ಹೇಳಿ? ಕರ್ನಾಟಕ ವೋಟರ್ಸ್ಗೆ ಮಾತ್ರ ಗ್ಯಾರಂಟಿ ಎಂದ ಡಿ.ಕೆ. ಶಿವಕುಮಾರ್. ವೋಟ್ ಇಲ್ಲದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಪರಿಷ್ಕರಣೆಯಲ್ಲ, ಬದುಕಿರೋರನ್ನು ಸಾಯಿಸ್ತಾರೆಂದು ಅಶೋಕ್ ಗುಡುಗು. ಬದುಕಿರೋರ್ನು ಸಾಯಿಸಕ್ ನೋಡ್ತಾ ಇದ್ದಾರೆ. ಗ್ಯಾರಂಟಿ ಗುದ್ದಾಟ. ಬಿಜೆಪಿ ಕಾಂಗ್ರೆಸ್ ಮತ್ತೆ ಗ್ಯಾರಂಟಿ ಗುದ್ದಾಟ ಶುರುವಾಗಿದೆ. ಗ್ಯಾರಂಟಿ ದುರ್ಬಳಕೆಯಾಗ್ತಿದೆ ಅಂತ ಪರಿಷ್ಕರಣೆಗೆ ಮುಂದಾಗಿರೋ ಸರ್ಕಾರ, ಸತ್ತವರನ್ನ ಬೇರೆ ರಾಜ್ಯದವರನ್ನ ತೆಗಿತೀವಿ ಅಂತ ಪರಿಷ್ಕರಣೆಯನ್ನ ಸಮರ್ಥಿಸಿಕೊಳ್ತಿದೆ. ಈ ನಡುವೆ ಕರ್ನಾಟಕ ವೋಟರ್ಸ್ಗೆ ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತ ಡಿ.ಕೆ. ಹೇಳಿದ್ದು, ಗೃಹಲಕ್ಷ್ಮಿ ಪೋಸ್ಟರ್ ಪ್ರದರ್ಶಿಸಿದ ಅಶೋಕ್, ಚುನಾವಣೆಗೂ ಮುನ್ನ ಪ್ರತಿ ಮಹಿಳೆಗೂ ಗ್ಯಾರಂಟಿ ಕೊಡೋದಾಗಿ ಹೇಳಿದ್ರಿ ಅಂತ ಗುಡುಗಿದ್ದಾರೆ. ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ದೇವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? 2,000 ರೂಪಾಯಿ ನೋಡಿ, ಇದ್ರಲ್ಲಿ ಕ್ಲಿಯರ್ ಆಗಿದೆ. ಪ್ರತಿ ಮನೆಗೆ ಪ್ರತಿ ಗೃಹಿಣಿಗೆ ಯೋಜನೆ ಅಂತ ಪ್ರಿಂಟ್ ಮಾಡಿದ್ರಿ. ಕರ್ನಾಟಕ ಸರ್ಕಾರ ಮೇಲೆ ನುಡಿದಂತೆ ನಡೆದಿದ್ದೀವಿ ಅಂದ್ರೆ ಇಲ್ಲಿ ನುಡಿದಿದ್ದೀರಲ್ಲ, ಏನ್ ಪಿಟೀಲ್ ನುಡಿಸಿದಿರಾ, ಏನ್ ನುಡಿಸಿದಿರಾ ಹೇಳಿ? ನುಡಿದಂತೆ ನಡೆದಿದ್ದೀರಿ ಅಂದಿರ, ಇಲ್ಲಿ ನುಡಿದಿದ್ದೀರಲ್ಲ, ಪ್ರತಿ ಮನೆಗೆ ಪ್ರತಿ ಗೃಹಿಣಿಗೆ ನುಡಿದಿದ್ದೀರಾ. ಇಷ್ಟೇ ಅಲ್ಲ, ಪರಿಷ್ಕರಣೆ ಮಾಡ್ತೀವಿ, ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಡಿ.ಕೆ. ಸ್ಪಷ್ಟನೆ ನೀಡಿದ್ದಾರೆ. ಇದು ಪರಿಷ್ಕರಣೆಯಲ್ಲ, ಬದುಕಿರೋರನ್ನ ಸಾಯಿಸಲು ಮಾಡ್ತಿರೋ ಪರಿಷ್ಕರಣೆ ಅಂತ ಅಶೋಕ್ ಗುಡುಗಿದ್ದಾರೆ. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ನಮ್ಗೆ ನೇರವಾಗಿ ಕರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಸೊ ಅದನ್ನ ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬದುಕಿರೋರ್ನು ಸಾಯಿಸಕ್ ನೋಡ್ತಾ ಇದ್ದಾರೆ. ಈ 2,000 ರೂಪಾಯಿ ಸಿಗದಿರಾ ಬದುಕಿರೋರ್ನು, ಸತ್ತರು, ಈ ಬದುಕಿರೋರ್ನು ಸಾಯಿಸಕ್ ಹೋಗ್ತಾ ಇದ್ದಾರೆ. ಕಟ್ ಮಾಡಿ ಇದನ್ನ. ಹೀಗೆಂದ ಅಶೋಕ್, ಪುಕ್ಕಟೆ ಪ್ರಚಾರ ಬೇಡ, ನುಡಿದಂತೆ ಗ್ಯಾರಂಟಿ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿಯವರು ಟೀಕೆ ಮಾಡ್ತಾರೆ, ಅವ್ರು ಮಾಡದ್ದನ್ನ ನಾವು ಮಾಡಿದ್ದೀವಿ ಅಂತ ಡಿ.ಕೆ. ಪಂಚ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಪುಕ್ಕಟೆ ಪ್ರಚಾರ ಬೇಡ, ನೀವು ನುಡಿದಂತೆ ನಡೆದಿದ್ರಿ ಅಂತ ಹೇಳಿದ್ರ. ಎಲ್ಲ ಪ್ರತಿ ಗೃಹಿಣಿಯರಿಗೂ ನೀವು ಹೇಳಿದ ಪ್ರಕಾರ ಅವ್ರಿಗೆ 2,000 ರೂಪಾಯಿ ಕೊಡಿ ಅನ್ನೋ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀರಿ. ವಿರೋಧ ಪಾರ್ಟಿಯವರು ಇರೋದೇ ಟೀಕೆ ಮಾಡಕ್ಕೆ. ವಿರೋಧ ಪಾರ್ಟಿಯವರು ಏನೇ ಒಳ್ಳೇದು ಮಾಡಿದ್ರು ತಡೆಯಕ್ಕೆ ಇರೋದು. ಅವ್ರೇನು ಒಳ್ಳೇದಕ್ಕೆ ಏನಿಲ್ಲ, ಅವರು ನನಗೆ ಗೊತ್ತಿದೆ. ಅದು ಅವ್ರ ಕೈಯಲ್ಲಿ ಮಾಡಕ್ಕಾಗದೆ ಹೋದ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಹಣವಿಲ್ಲದೆ ಪರಿಷ್ಕರಣೆ ಎಂದ ವಿಜಯೇಂದ್ರ. ಸತೀಶ್ ತಿರುಗೇಟು. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಒಂದು ರೀತಿ ಫಲಾನುಭವಿಗಳ ಮೇಲೆ ಆರೋಪಗಳನ್ನ ಮಾಡಿಕೊಂಡು ಅದನ್ನ ಲಕ್ಷಾಂತರ ಜನ ಏನು ಫಲಾನುಭವಿಗಳಿದ್ರು ಅವರ ಕಡಿತಗೊಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಸರಿಯಲ್ಲ. ಹೌದು, ಅದರಲ್ಲಿ ಸಮಸ್ಯೆ ಇದೆ ಅಂತ ಮಾಡ್ತದೆ ಹೊರತು ದುಡ್ಡಿನ ಸಮಸ್ಯೆ ಇಲ್ಲ. ನಾವು ಉಳಿಸೋರು ಎಷ್ಟು ಉಳಿತೀವಿ? 1 ಲಕ್ಷಕ್ಕೆ 200 ಕೋಟಿ ಉಳಿಬಹುದು ಅಷ್ಟೇ ವರ್ಷಕ್ಕೆ, ಅದಕ್ಕಿಂತ ಹೆಚ್ಚೇನು ಉಳಿಯಲ್ಲ. ನಾವೇನ್ ಕೇಂದ್ರ ಸರ್ಕಾರಕ್ಕೆ ಕೈ ಚಾಚಿದೀವ? ನಿರ್ಮಲಾಗೆ ಪ್ರಿಯಾಂಕ್ ತಿರುಗೇಟು. Don't give if you don't have the money and then blame the center saying center is not giving me money. You didn't give the promise based on center. You gave the promise knowing your economy strength, your fiscal position. So there are some states. ಮೈ ಪ್ರಯಾರಿಟಿ. ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು, ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು.
ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಕೊಡಿ ಅಂತ ಇರೋದು, ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. 2028ರ ನಂತರವೂ ಗ್ಯಾರಂಟಿ ಕೊಡ್ತೇವೆಂದ ಸಿದ್ದರಾಮಯ್ಯ. ಈ ಮಧ್ಯೆ ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿ ನಿಲ್ಲಿಸುತ್ತಾರೆಂಬ ಊಹಾಪೋಹಗಳು ಹರಿದಾಡ್ತಿವೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಇನ್ನು 2 ವರ್ಷ ಅಲ್ಲ 2028ರ ನಂತರನೂ ಗ್ಯಾರಂಟಿ ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ಗ್ಯಾರಂಟಿ ಪರಿಷ್ಕರಣೆಗೆ ಮಹಿಳೆಯರು ಪ್ರತಿಕ್ರಿಯಿಸಿದ್ದಾರೆ. ಕೆಲವರು ಇರೋದನ್ನ ಮುಂದುವರಿಸಿ ಅಂದ್ರೆ ಇನ್ನು ಕೆಲವರು ಪರಿಷ್ಕರಣೆ ಸರಿಯಾಗಿದೆ ಅಂದಿದ್ದಾರೆ. ಮತ್ತೆ ಅದಕ್ಕೆ ಹೊಸ್ದಾಗಿ ಅರ್ಜಿ ಹಾಕ್ರಿ ಅಂದರೆ ನಮಗೆ ಅದು ಗೊತ್ತಾಗೋದು ಇಲ್ಲ, ಏನೂ ಇಲ್ಲ. ನಮಗೂ ಸಣ್ಣ ಸಣ್ಣ ಮಕ್ಕಳು ಇದ್ದಾವೆ, ಲೇಟ್ ಆಗುತ್ತೆ ಸರ್, ಅದು ತುಂಬ ಲೇಟ್ ಆಗುತ್ತೆ. ನಮಗೂ ಓಡಾಡಬೇಕು, ಮನೆ ಕೆಲಸ ಬಿಟ್ಟು. ಇವ್ರು 3 ದಿವಸಕ್ಕೆ ಒಬ್ಬೊಬ್ರು MLA MP ಇದು CM ಆಗಿ ಕೂತ್ಕೊಂಡು ಇವರು ಹೊಸ ಕಾನೂನು ಹೊಸ ಅರ್ಜಿಗಳು ಹಾಕ್ರಿ ಅಂತಂದ್ರೆ ನಮಗೇನು ಕೆಲಸ ಇಲ್ವಾ ಸರ್? ನಮಗೆ ಅರ್ಜಿ ಹಾಕಕ್ಕೆ ಆಗ್ತಾ ಇಲ್ಲ. ನಮಗೇನು ಮೊದಲಿಂದ ಕೊಡ್ತಿದ್ರೆ ಆ ಹಣ ನಮಗೆ ಕರೆಕ್ಟಾಗಿ ಕೊಡಿ. ಅನ್ಯಾಯವಾಗಿ ಯಾರೋ ಸತ್ತೋಗಿರೋರ್ಗೆಲ್ಲ ದುಡ್ಡು ತಗೊಂಡ್ರೆ ಕಷ್ಟ ಅಲ್ವಾ? ಸರ್ಕಾರಕ್ಕೆ ಕಷ್ಟ, ಅವ್ರ ಕಷ್ಟ ಆಗ್ಬಾರ್ದಂದ್ರೆ ಅವ್ರು ಎಲ್ಲ ರೀತಿ ಇದು ರೂಲ್ಸ್ ಮಾಡೋದು ಅದೆಲ್ಲ ಒಳ್ಳೇದೇ ಬಿಡಿ. ರೂಲ್ಸ್ಗಳು ಅದು ಮಾಡಿರೋದು ಆಧಾರದೆಲ್ಲ ಬೇಕು ಅನ್ನೋದು ರೂಲ್ಸು. ನಾವು ಕರ್ನಾಟಕದವರು ಅನ್ನೋ ಗೊತ್ತಾಗಕ್ಕೆ ಅದು. ಮೃತಪಟ್ಟ ಗೃಹಲಕ್ಷ್ಮಿಯರನ್ನ ಪತ್ತೆ ಮಾಡಿ ಲಿಸ್ಟ್ನಿಂದ ತೆಗೆದುಹಾಕಲಾಗುತ್ತೆ. ಹಾಗೆ ಅತ್ತೆ ಸೊಸೆ ಇಬ್ರು ಗ್ಯಾರಂಟಿ ಪ್ರಯೋಜನ ಪಡಿತಾ ಇದ್ದು ಇಬ್ಬರಲ್ಲಿ ಒಬ್ಬರಿಗೆ ಯೋಜನೆ ಸಿಗಲಿದೆ. ಹೊರ ರಾಜ್ಯದವರನ್ನ ಪತ್ತೆ ಮಾಡಿ ಯೋಜನೆಯಿಂದ ಹೊರಗಿಡಲಾಗುತ್ತೆ. ಹಾಗೆ ಇತ ಗೃಹ ಜ್ಯೋತಿಯಲ್ಲಿ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡ್ತಿರೋರನ್ನ ಪತ್ತೆ ಮಾಡಲಾಗುತ್ತೆ. ಪ್ರಾಪರ್ಟಿ ಮಳಿಗೆಗಳಿಗೆ ಉಚಿತ ವಿದ್ಯುತ್ ಬಳಕೆ ಮಾಡ್ಕೊಳ್ತಿರೋರನ್ನು ಫಿಲ್ಟರ್ ಮಾಡಲಾಗುತ್ತೆ. ಅದರಲ್ಲೂ ಅನ್ಯ ರಾಜ್ಯದವರನ್ನ ಯೋಜನೆಯಿಂದ ಹೊರಗಿಡಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ 2 ದಿನದಲ್ಲಿ ಅಧಿಕೃತ ಆದೇಶ ಹೊರಬೀಳಲಿದೆ. ಈರಣ್ಣ ಜೊತೆ ಹರೀಶ್, TV9 ಬೆಂಗಳೂರು.